ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸಮ್ಮರ್ನಲ್ಲಿ ಊಟ ತಿಂಡಿ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ತಣ್ಣಗೆ ಜ್ಯೂಸ್ ಅಥವಾ ಸ್ಮೂತಿನ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಹೈ ಕ್ಯಾಲೋರಿ ಇರುವಂತಹ ಸ್ಮೂತಿ ಬನಾನಾ ಮಿಲ್ಕ್ ಶೇಕ್ ಅಥವಾ ಬನಾನಾ ಸ್ಮೂತಿನ ಯಾವ ರೀತಿ ಮಾಡೋದಂತ ನೋಡೋಣ. ಈ ಬನಾನಾ ಸ್ಮೂತಿ ಮಾಡೋದಕ್ಕೆ ಒಂದು ಬೌಲ್ಗೆ 1/4 ಕಪ್ಪಷ್ಟು ಒಣದ್ರಾಕ್ಷಿ, ಖರ್ಜೂರ, ಬೀಜ ತೆಗೆದಿರುವಂತಹ ಖರ್ಜೂರ, ಬಾದಾಮಿ, ಗೋಡಂಬಿನ ಸೇರಿಸಿದ್ದೀನಿ. ನೀವು ಇದಕ್ಕೆ ವಾಲ್ನಟ್, ಪಿಸ್ತಾ, ಅಂಜೂರನೂ ಕೂಡ ಹಾಕ್ಕೊಳ್ಬಹುದು. 1 ಗ್ಲಾಸಷ್ಟು ಹಾಲನ್ನು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಸೇರಿಸಿದ್ದೀನಿ. ಸುಮಾರು 100 ml ಆಗುತ್ತೆ. ಅಷ್ಟು ಹಾಲನ್ನು ಹಾಕಿ 1 ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. 1 ಗಂಟೆ ಆದಮೇಲೆ ಒಂದು ಜ್ಯೂಸರ್ ಜಾರ್ಗೆ ನೆನೆಸಿರುವಂತಹ ಬಾದಾಮಿ, ಗೋಡಂಬಿ, ಖರ್ಜೂರ, ಒಣದ್ರಾಕ್ಷಿನ ಸೇರಿಸಿ ಅದ್ರ ಜೊತೆಗೆ ಹಾಲನ್ನು ಕೂಡ ಹಾಕಿ, ನೀವು ಸಿಹಿ ಹೆಚ್ಚು ಇಷ್ಟಪಡೋರಾದರೆ ಸಕ್ಕರೆ ಬದಲಾಗಿ ಬೆಲ್ಲ ಅಥವಾ ಜೇನುತುಪ್ಪನೂ ಕೂಡ ಹಾಕ್ಕೊಳ್ಬಹುದು. ಇಲ್ಲಿ 2 ಸ್ಪೂನಷ್ಟು ಸಕ್ಕರೆನ ಹಾಕಿ ಫಸ್ಟು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ಏಲಕ್ಕಿ ಬಾಳೆಹಣ್ಣನ್ನು ಸೇರಿಸಿದ್ದೀನಿ. ಹಣ್ಣಾಗಿರುವಂತಹ ಏಲಕ್ಕಿ ಬಾಳೆಹಣ್ಣು. ನೀವು ಇದಕ್ಕೆ ಚುಕ್ಕಿ ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ಬಹುದು. ಎರಡರಲ್ಲಿ ಯಾವ್ದು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡೋದಾದರೆ ಏಲಕ್ಕಿ ಬಾಳೆಹಣ್ಣಲ್ಲೇ ಮಾಡಿಕೊಡಿ. ಮತ್ತು ಇದಕ್ಕೆ ಅರ್ಧ ಗ್ಲಾಸಷ್ಟು ಹಾಲನ್ನು ಕೂಡ ಹಾಕಿ ನುಣ್ಣಗೆ ರುಬ್ಬಿ ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡ್ರೆ ಹೈ ಕ್ಯಾಲೋರಿ ಇರುವಂತಹ ಹೆಲ್ದಿ ಆದಂತಹ ಡ್ರಿಂಕ್ ಬನಾನಾ ಸ್ಮೂತಿ ರೆಡಿಯಾಗಿರುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿ ಈ ಸ್ಮೂತಿನ ತೊಗೋಬಹುದು. ಅಥವಾ ವೆಯ್ಟ್ ಗೇನ್ ಆಗಬೇಕು ಅಂತ ಇದ್ದರೆ ಬ್ರೇಕ್ಫಾಸ್ಟು ಜೊತೆಗೆ ಈ ಸ್ಮೂತಿನ ತೊಗೋಬಹುದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಬಾಳೆಹಣ್ಣಾಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕುಡಿತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.